ಈ ದಿನ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜಾತ್ಯತೀತ ಜನತಾದಳದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ 30 ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಶಾಸಕ ಮಿತ್ರರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕ ಸ್ನೇಹಿತರುಗಳೇ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಇವತ್ತು ಈ ಜಿಲ್ಲೆಯಿಂದ ಜಾತ್ಯತೀತ ಜನತಾದಳ ಪ್ರಬಲವಾಗಿದೆ ಎನ್ನುವ ಒಂದು ಸಂದೇಶವನ್ನು ಇಡೀ ರಾಷ್ಟ್ರದ ಜನತೆಗೆ ಹಾಗೂ ನಾಡಿನ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಈಗ 2.5 ವರ್ಷದಲ್ಲಿ ಕಾಂಗ್ರೆಸ್ ಸ್ನೇಹಿತರು ಈ ಜಿಲ್ಲೆಯಲ್ಲಿ 2 ಸಭೆಗಳನ್ನು ಮಾಡಿದರು. ದಯಮಾಡಿ ನೀವು ಇಷ್ಟೆಲ್ಲ ದೂರದಿಂದ ಬಂದಿದ್ದೀರಿ, ಸಮಾಧಾನವಾಗಿರಬೇಕು. ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳ ಪ್ರಬಲವಾಗಿದೆ ಎನ್ನುವುದನ್ನು, ಈ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ರಾಜ್ಯದ ನಮ್ಮ ಎದುರಾಳಿಗಳ್ಯಾರಿದ್ದಾರೆ, ಯಾರು ಈ ಜಿಲ್ಲೆಯಲ್ಲಿ 2 ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತೇಳಿ ಪ್ರಯತ್ನ ಮಾಡಿದ್ರು, ಆ ಮಹನೀಯರುಗಳಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು, ತಾಯಂದಿರು, ನನ್ನ ಅಣ್ಣ ತಮ್ಮಂದಿರು, ಹಿರಿಯ ಮುಖಂಡಗಳು ವೇದಿಕೆಯಲ್ಲಿ ಕೂತಿದ್ದಾರೆ. ಅವರೆಲ್ಲರಿಗೆ ನಾನು ಮೊದಲು ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಕೂತು ಮಾತನಾಡ್ತೇನೆ. ನಿನ್ನೆ ದಿನ ಹೌದು, ನನಗೆ ಡಯಾಲಿಸಿಸ್ ಆಗಿದೆ. ಈಗ 2 ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ 3 ದಿನ ಡಯಾಲಿಸಿಸ್ ಮಾಡ್ತಾರೆ. ಆದರೆ ಯಾಕೆ ಈ ಜಿಲ್ಲೆಗೆ ಯಾವ ದೇವೇಗೌಡರನ್ನ 1962ರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತನ ಮಗ ಪ್ರಧಾನಮಂತ್ರಿ ಆಗಿ ಯಾವುದೇ ಒಂದು ಸಣ್ಣ ಲೋಪ ಇಲ್ಲದೆ ದೇಶವನ್ನು ಆಡಳಿತವನ್ನು ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ. ನಮ್ಮ ದೇಶ ವಿವಿಧ ಮತಗಳು, ವಿವಿಧ ಸಂಪ್ರದಾಯ,
ವಿವಿಧ ಜಾತಿಗಳು ಇರತಕ್ಕಂಥ ಈ ದೇಶ ಇದು. ಸುಮಾರು 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಹೌದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಹಾಸನಕ್ಕೆ ಬಂದರು. 10 ವರ್ಷದ ಹಿಂದೆ ದೇವೇಗೌಡ ಇಸ್ ದಿ ಬೀಟ್ ಎಮಂಗ್ ಬಿಜೆಪಿ. ನನ್ನ ಸ್ನೇಹಿತ ಅವತ್ತು ಆ ಚುನಾವಣೆಯಲ್ಲಿ ಸೋತ. ಇವತ್ತು ಅವ್ರ ಮಗ ಇಲ್ಲಿ ಎಲ್ಲಿ ನಮ್ಮ ಹಾಸನದಿಂದ ಸ್ವರೂಪ್. ಯಾವ ಈ ಕ್ಷೇತ್ರ ಬಿಜೆಪಿಯ ದೇವೇಗೌಡ ಇಸ್ ದಿ ಬೀಟ್ ಹಿಮ್ ಅಂತ ಹೇಳಿದ್ರು, ಇವತ್ತು ಅದೇ ದೇವೇಗೌಡ ಬಿಜೆಪಿಯ ಜೊತೆ ಸಂಪರ್ಕ ಮಾಡಿ ಎನ್ಡಿಎನಲ್ಲಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ. ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ. ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವ್ರನ್ನ ತುಳಿಲೇಬೇಕು. ಸ್ವಲ್ಪ ಸಮಾಧಾನ, ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ನಾನು 2ನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ. ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ. ಪೊಲೀಸ್ನವ್ರು ಬಂದು SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ಈ ಮಾತನ್ನ ಹೇಳಿದವರು SITಯ ಅಧಿಕಾರಿಗಳು. ಇವತ್ತು SITಯ ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ನಮ್ಮ ಎದುರಾಳಿಗಳು ಹೇಳ್ತಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಯಾವ ದೇವೇಗೌಡ ನನಗೆ 93 ವರ್ಷ ವಯಸ್ಸು. ಈ ಆತ್ಮ ಇದೆಯಲ್ಲ, ಈ ಆತ್ಮ ಸ್ವಚ್ಛವಾಗಿದೆ. ಯಾರ ಹಂಗಿಗೆ ನಾನು ತಲೆಬಾಗಲಿಲ್ಲ. ದುಡಿದಿದ್ದೇನೆ, ಕಷ್ಟಪಟ್ಟಿದ್ದೆ. ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ನನ್ನನ್ನು ಸೋಲಿಸಿದ್ರು ಹೊಳೆ ನರಸೀಪುರದಲ್ಲಿ. ಕಾರಣ ಒಂದು ಸಿನಿಮಾ ಥಿಯೇಟರ್ನ ಕಟ್ಟಿದ್ರು ಅಂತ ಹೇಳಿ ಅದಕ್ಕೆ ದೊಡ್ಡ ಅಪಪ್ರಚಾರ.
ನನ್ನ ಸೋಲಿಸಿದ್ರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಯಾವ ದೇವೇಗೌಡನ್ನ ಸೋಲಿಸಿದ್ರೋ ಅದೇ ದಿನ 91ರಲ್ಲಿ ಇದೇ ಹಾಸನ ಜಿಲ್ಲೆಯಿಂದ ನನ್ನನ್ನು ಲೋಕಸಭೆಗೆ ಕಳಿಸಿ. ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ರು, ಅದೆಲ್ಲವನ್ನು ಮೆಟ್ಟಿ ನಿಂತು 1999ರಲ್ಲಿ ಲೋಕಸಭೆ ಕಳಿಸಿದ್ರು. ಇಲ್ಲಿ ರೇವಣ್ಣವರಿದ್ದಾರೆ, ಇಲ್ಲಿ ಕುಮಾರಣ್ಣವರಿದ್ದಾರೆ. ಕುಮಾರಣ್ಣವರು 25 ವರ್ಷದ ಹಿಂದೆ ದುಡ್ಡು ಕೊಟ್ಟು ಜಮೀನು ತಗೊಂಡ್ರೆ ಅದ್ರ ಮೇಲೆ ಅವರು ಗೋಮಾಳ ಬರೆಸ್ಕೊಂಡಿದ್ದಾರೆ, ಸುಳ್ಳು ರೆಕಾರ್ಡ್ ಮಾಡಿಸಿದ್ದಾರೆ, ಹರಿಜನ ಜಮೀನನ್ನು ಬರೆಸ್ಕೊಂಡಿದ್ದಾರೆ. ಅವ್ರ ಮೇಲೆ ಕೇಸ್. ರೇವಣ್ಣವರು ಅವರ ಮಕ್ಕಳನ್ನ ಮುಗಿಸ್ಬೇಕು. ಯಾಕೆ? ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತಿ, ಡೈರಿ, ಜಿಲ್ಲಾ ಬ್ಯಾಂಕು, ಇವತ್ತು ಯಾವುದೇ ಸಂಸ್ಥೆಗಳಿರಲಿ ಅವೆಲ್ಲವನ್ನ ನಿಮ್ಮೆಲ್ಲರ ಬೆಂಬಲದಿಂದ ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಸಮುದಾಯಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡು ಬರೋದ್ರ ಮುಖೇನ ಈ ಜಿಲ್ಲೆಯಲ್ಲಿ ಜಾತ್ಯತೀತ ಜನತಾದಳ ಪ್ರಬಲವಾಗಿದೆ. ಇದನ್ನು ಮುಗಿಸ್ಬೇಕು. 2 ಕಾರ್ಯಕ್ರಮ, 2 ನನಗೆ ಆನಂದ. ನಿನ್ನೆ ಡಯಾಲಿಸಿಸ್ ಮಾಡಿದ್ರು, ಆನಂದ. ನಾನು ನೋಡಿದೆ ಜನ, ನನ್ನ ಕಣ್ಣು ಕುಕ್ಕುವ ರೀತಿಯಲ್ಲಿ ಈ ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಿ. ಇವತ್ತು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೀರಿ. ಆ ಮೆಸೇಜ್ ಏನು? ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ. ನಾವು ಇದ್ದೇವೆ. ಕುಮಾರಸ್ವಾಮಿ ಅವರಿಂದ, ರೇವಣ್ಣವರಿಂದ ನಾವು ಇದ್ದೇವೆ, ಬದುಕಿದ್ದೇವೆ. ನಾವು ನಿಮ್ಮನ್ನ ಇವತ್ತು ಚೆಲ್ಲಾಟ ಆಡಿ ರೇವಣ್ಣವ್ರನ್ನ ನನ್ನ ಜೊತೆ ಕೂತಿದ್ದಾರೆ, ಬನ್ನಿ. ಅವರಿಗೆ ಇವತ್ತು ಉಡುಗೊರೆ ಕಾಲ ಬರುತ್ತೆ, ಕಾಲ ಬರುತ್ತೆ. ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ಕಾಯಿರಿ, ಸ್ವಲ್ಪ ಕಾಯಿ. ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಏನೇನು ಮಾಡಿದ್ರು, ಅದನ್ನು ಯಾವ ರೀತಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಂಟಕ ಆಯಿತು, ಅದೆಲ್ಲರ ವಿವರಣೆಯನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಏರ್ಪೋರ್ಟ್ ಅದರ ಸ್ಥಿತಿ ಏನಾಗಿದೆ ಚರ್ಚೆ ಬೇಡ. IIT 1080 ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಟಿಫೈ ಮಾಡಿಸಿದ್ರು. ಈಗ ಆ ಜಾಗವನ್ನು ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ, ಎಲ್ಲ ಗೊತ್ತಿದೆ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಏರ್ಪೋರ್ಟ್ ಜಾಗ ಗೊತ್ತಿದೆ ನಮಗೆ.
ಆದರೆ ಒಂದು ಯಾವ ನರೇಂದ್ರ ಮೋದಿಯವರ ಬಗ್ಗೆ ಅವತ್ತು ಬಿ ಟೀಮ್ ಅಂತ ಹೇಳಿದ್ರು ದೇವೇಗೌಡರನ್ನ, ಅದೇ ದೇವೇಗೌಡ ಯಾವ ಬಿ ಟೀಮ್ ಅಂತ ಹೇಳಿದಂಥ ಭಾರತೀಯ ಜನತಾ ಪಾರ್ಟಿ ಜೊತೆಗೆ NDAನಲ್ಲಿ ಪಾಲುದಾರರಾಗಿ ನಾವು ಅಧಿಕಾರವನ್ನು ನಡೆಸ್ಕೊಳ್ತಾ ಇದ್ದೀವಿ. ಈ ಜಿಲ್ಲೆಗೆ ಇನ್ನೂ ಆಗಬೇಕಾದ ಕೆಲಸ ಬಹಳ ಇದೆ. ನನಗೆ ಸಮಾಧಾನ ಇಲ್ಲ. ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೇನೋ ಅಷ್ಟು ದಿನದೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದ್ದೀನಿ. ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ 900 ಕೋಟಿ ರೂಪಾಯಿದು ಮೆಗಾ ಡೈರಿ, ನರೇಂದ್ರ ಮೋದಿ ಅವರು ಬರಬೇಕು. ಇದಕ್ಕಿಂತ ಇನ್ನೂ ಒಂದು ಪಟ್ಟು ಹೆಚ್ಚು ಸಭೆ ಸೇರಬೇಕು. ಅವತ್ತು ಅವ್ರ ಕೈಲೇ ಇನಾಗ್ರೇಟ್ ಮಾಡಿಸ್ತೀವಿ. ಯಾವ ನರೇಂದ್ರ ಮೋದಿಯವರು ಅವ್ರದ್ದು ರಾಹುಲ್ ಗಾಂಧಿ ಹೇಳ್ತಾರೆ, ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆಡ್. ಏನಪ್ಪ ಹೇಳೋದು? ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸತ್ತು ಹೋಗಿದೆ. ಅಬ್ಬ, ಯಾರು? ರಾಹುಲ್ ಗಾಂಧಿ. ಒಂದು ಕಡೆ ಓಟ್ ಚೋರಿ ಹೇಳಿ 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 ಬಿಹಾರದಲ್ಲಿ 6 ಸೀಟ್ ಬಂತು. ಆ ಓಟ್ ಚೋರಿ ಹೇಳಿ ಹೇಳಿ 6 ಸೀಟ್. 6 ಸೀಟ್ ಬಂದರೆ 6 ಸೀಟ್ ಇವತ್ತಾಗಲೇ ಅವ್ರು NDA ಕೊಟ್ಟರು. 3 ರಾಜ್ಯದಲ್ಲಿ ಕಾಂಗ್ರೆಸ್, 3 ರಾಜ್ಯ. ಇಲ್ಲಿ ಹೇಗೆ ನಡೀತಾ ಇದೆ? ಪ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದವ್ರಿಗೆ, ಅವ್ರ ಕುಟುಂಬದವರು ಅರೆಸ್ಟ್ ಮಾಡಿದವ್ರಿಗೆ ಪ್ರೈಸ್ ಹೇಳ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೆದಿದೆ ಹೇಳ. ಈ ಬಾಯಿನ ಹೊಲಸು ಮಾಡ್ಕೊಳ್ಳೋದು. ಇಡೀ ರಾಜ್ಯದಲ್ಲಿ ಏನೇನು ನಡೆದಿದೆ ನಾನು ಹೇಳಬಲ್ಲೆ. ಆದರೆ ಒಂದು, ನಾನು ನಿಮಗೆ ಏನು ಕೊಡುವ ಶಕ್ತಿ ಇಲ್ಲ. ಹೌದು, ಇಲ್ಲಿ ನಮ್ಮ ಹೆಣ್ಣುಮಗಳು ಭಾಷಣ ಮಾಡೋದು, ಇವರಿಗೆ ರಿಸರ್ವೇಶನ್ ಕೊಟ್ಟರ. ಕೂತಿದ್ದೀನಿ ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ, ನಗರಸಭೆಗೆ, ನಗರ ಪಾಲಿಕೆ 33% ರಿಸರ್ವೇಶನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ ದೇವೇಗೌಡ. ಜಾತಿಯ ವಿಂಗಡಣೆ ಮಾಡಿಕೊಟ್ರಿ. ಯಾವ ಜಾತಿಯವರಿಗೂ ಅನ್ಯಾಯ ಆಗಬಾರ್ದು. ಈ ಜಿಲ್ಲೆನಲ್ಲಿ ಸುಮಾರು 8 ಜನಕ್ಕೆ 6 ಜನ MLCಗಳು ಬೇಲೂರಲ್ಲಿ, ಸಕಲೇಶಪುರದಲ್ಲಿ, ಹೊಳೆನರಸೀಪುರದಲ್ಲಿ, ಹಾಸನದಲ್ಲಿ 6 ಜನ ರಾಜ್ಯಸಭಾ ಮೆಂಬರು ಸೇರಿ ಹಾಸನ ಜಿಲ್ಲೆಯಲ್ಲಿ ಕುರುಬರಿಗೆ ಕೊಟ್ಟೆ, ಲಿಂಗಾಯತರಿಗೆ ಕೊಟ್ಟೆ. ಯಾವುದೇ ಸಮಾಜ ಬಿಟ್ಟೆ ಅಂತ ಇಲ್ಲ. ಮುಸಲ್ಮಾನ್ ಬಂಧುಗೆ ನಮ್ಮ ಹಾಸನದ ಡೆವಲಪ್ಮೆಂಟ್ ಅಧ್ಯಕ್ಷ ಮಾಡಿದ್ವಿ. ಇಲ್ಲ ಅಕ್ಬರ್ ಬಂದಿರ್ಬೇಕು. ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿ? ದಯಮಾಡಿ ತಪ್ಪು ತಿಳ್ಕೋಬೇಡಿ. ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡಿದೆ ನಾನು. ಒಳ ಮೀಸಲಾತಿ ಬಗ್ಗೆ, ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು
ಈಗಿನ ಮುಖ್ಯಮಂತ್ರಿಗಳಿರ್ಬೋದು, ಹಿಂದೆ ಡೆಪ್ಟಿ CM ಆಗಿದ್ದು, ಪತ್ರ ಬರೆದಿದ್ದಾರೆ. ಯಾವ ಅಂಬೇಡ್ಕರ್ ಅವರು 15% SCಗೆ, 3% STಗೆ. ನಾನು ಲೋಕೋಪಯೋಗಿ ಮಂತ್ರಿ ಆದಾಗ 15ರಿಂದ 18% SCಗೆ, SCಗೆ 3ರಿಂದ 5%, 23% ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಹರಿಜನ ಗಿರಿಜನರಿಗೆ ದೇವೇಗೌಡ. ನಾಯಿಕ ಸಮಾಜದವ್ರಿಗೆ ರಿಸರ್ವೇಷನ್ ತಂದಿದ್ದು ದೇವೇಗೌಡ. ನಾನು ತುಂಬ ಮಾತನಾಡ್ಬೋದು, ದಯಮಾಡಿ ಇನ್ನಿಂದ ಭಾವನೆ ಮಾಡಬೇಡಿ. ನಾನು ಭಾಷಣವನ್ನು ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ 2 ಸಮಾವೇಶ ನಮ್ಮ ಎದುರಾಳಿಗಳು, ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು 2 ಜಿಲ್ಲೆ 2 ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ JDSನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೋ ಅವರಿಗೆ ಉತ್ತರ ಕೊಟ್ಟಿದ್ದೀರಿ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ. ನಾನು ಕೊನೆಯದಾಗಿ ನನ್ನ ಆಸೆ, ಮೋದಿಯವ್ರನ್ನ ಕರೆಸಿ 18 MPಗಳು ಭಾರತೀಯ ಜನತಾ ಪಾರ್ಟಿ JD 18 MPಗಳನ್ನು ಈ ವೇದಿಕೆ ಮೇಲೆ ಕೂರಿಸಿ ಯಾವ IIT ನನ್ನ ಕುಮಾರಣ್ಣವ್ರ ಕಾಲದಲ್ಲಿ ಅವರ ಆಸೆಯಿಂದ ಮಾಡಿದ್ರು 2006 ಅಥವಾ 2007 ಅದನ್ನು ಕಾರ್ಯಗತ ಮಾಡುವ ಒಂದು ಸಂಕಲ್ಪ ಮಾಡಿದ್ದಾನೆ. ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟನ್ನು ಕೂಡ ಇನಾಗ್ರೇಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ ಹೇಳಿ, ಭದ್ರಾವತಿ ಐರನ್ ಸ್ಟೀಲ್ ವರ್ಕ್ಸ್, ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. HMT ಫ್ಯಾಕ್ಟ್ರಿ ಅವ್ರಿಗೆ ಮಾತನಾಡ್ತಾರೆ. ಈ ರಾಜ್ಯದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನು ಈ ಸರ್ಕಾರ ಈಗಲಾದರೂ ತೋರಿಸಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂತ ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ಇಷ್ಟನ್ನ ಹೇಳಿ ಕೊನೆಗೆ ಸಮಸ್ತ ಜನತೆಗೆ ಜೈ ಜೈ ಭಾರತ್, ಜೈ ಭಾರತ್.